ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋದಲ್ಲಿರುವ ಕೆಲವು ಮಹಿಳಾ ಅಧಿಕಾರಿಗಳಿಗೆ ಈಗ ಸಂಕಷ್ಟ ಶುರುವಾಗಿದೆ. ಮಹಿಳಾ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಎಸ್ಐಟಿ ಅಧಿಕಾರಿಗಳಿಂದ ನೋಟಿಸ್ ಜಾರಿಯಾಗಿದೆ. ಪಿಎಸ್ಐ ಸೇರಿದ ಹಾಗೆ 3 ಮಹಿಳಾ ಅಧಿಕಾರಿಗಳಿಗೆ ನೋಟಿಸ್. ಎಸ್ಐಟಿ ಮುಂದೆ ಹಾಜರಾಗೋದಕ್ಕೆ ನೋಟಿಸ್ ನೀಡಲಾಗಿದೆ. ವಿಡಿಯೋದಲ್ಲಿರುವ ಅಧಿಕಾರಿಗಳ ಹೇಳಿಕೆ ಪಡೆಯೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರವಿ, ವಿಡಿಯೋದಲ್ಲಿರುವಂತಹ ಕೆಲವು ಮಹಿಳಾ ಅಧಿಕಾರಿಗಳಿಗೆ ಈಗ ನೋಟಿಸ್ ಜಾರಿಯಾಗಿದೆ ಅನ್ನುವಂತಹ ಸುದ್ದಿ ಏನು ಬರ್ತಾ ಇದೆ? ಎಷ್ಟು ಜನ ಅಧಿಕಾರಿಗಳಿಗೆ ನೋಟಿಸ್ ಕೊಡಲಾಗಿದೆ? ಯಾರ್ಯಾರಿಗೆ ಕೊಡಲಾಗಿದೆ? ಏನು ಮಾಹಿತಿ ಇದೆ? ಅವೀಣ, ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಈಗ ಆಲ್ರೆಡಿ ಎಸ್ಐಟಿ ಕೂಡ ರಚನೆ ಮಾಡಿದೆ. ಎಸ್ಐಟಿ ಜವಾಬ್ದಾರಿ ಅಂದ್ರೆ ಈಗ ಹರಿದಾಡ್ತಿರುವಂತಹ ಒಂದಷ್ಟು ಅಶ್ಲೀಲ ವಿಡಿಯೋಗಳಿದೆಯಲ್ಲ, ಅದರಲ್ಲಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರಿಗೂ ಕೂಡ ನ್ಯಾಯ ದೊರಕಿಸುವಂತಹ ಕೆಲಸವನ್ನು ಕೂಡ ಎಸ್ಐಟಿ ಮಾಡಿದೆ. ಇದರ ಹಂತವಾಗಿ ಈಗ ಆಲ್ರೆಡಿ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ HD ರೇವಣ್ಣ ಅವರನ್ನು ಕೂಡ ಬಂಧನ ಮಾಡಿದೆ. ಎಸ್ಐಟಿ ವಶದಲ್ಲಿದ್ದು ವಿಚಾರಣೆ ಕೂಡ ನಡೆಯುತ್ತಿದೆ. ಮತ್ತೊಂದು ಬೆಳವಣಿಗೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇವತ್ತು ಬಂದು ಎಸ್ಐಟಿ ಅಧಿಕಾರಿಗಳಿಗೆ ಶರಣಾಗುವಂತಹ ಸಾಧ್ಯತೆ ಎಲ್ಲವೂ ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬರೋದಕ್ಕಿಂತ ಮುಂಚೆ ಒಂದಷ್ಟು ಸಂತ್ರಸ್ತ ಮಹಿಳೆಯರ ಹೇಳಿಕೆಗಳನ್ನ ಮತ್ತೆ FIR ಗಳನ್ನು ಕೂಡ ದಾಖಲು ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ಅಂದ್ರೆ ಏನು ಈಗ 2700 ವಿಡಿಯೋಗಳು ಹರಿದಾಡ್ತಿದೆ ಅನ್ನುವಂತಹ ಮಾಹಿತಿ ಇಲ್ಲ. ಇದರಲ್ಲಿ ಒಂದಷ್ಟು ವಿಡಿಯೋಗಳನ್ನ ಎಸ್ಐಟಿ ಅಧಿಕಾರಿಗಳು ಶೇಖರಣೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಆ ವಿಡಿಯೋದಲ್ಲಿ ಇರುವಂತಹ ಸಂತ್ರಸ್ತರ ಮಹಿಳೆಯರು ಯಾರ್ಯಾರು ಅನ್ನೋದನ್ನು ಕೂಡ ಪಟ್ಟಿ ಮಾಡುವಂತ ಸಂದರ್ಭದಲ್ಲಿ ಒಂದು 5 ರಿಂದ 6 ಮಂದಿ ಸರ್ಕಾರಿ ನೌಕರರ ಮಹಿಳಾ ಅಧಿಕಾರಿಗಳು ಕೂಡ ಆ ವಿಡಿಯೋದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಎಸ್ಐಟಿ ಅಧಿಕಾರಿಗಳಿಗೆ ತುಂಬಾ ಸ್ಪಷ್ಟವಾಗಿರುವಂತದ್ದು. ಆ ಅಧಿಕಾರಿಗಳು ಯಾವ್ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ ಅನ್ನೋದೆಲ್ಲವನ್ನು ಕೂಡ ಸಂಪೂರ್ಣವಂತಹ ಮಾಹಿತಿಯನ್ನ ಕಲೆ ಹಾಕಿದರೆ ಅವರು ಕೂಡ ಎಸ್ಐಟಿ ಮುಂದೆ ಬಂದು ಹೇಳಿಕೆ ಕೊಡೋದಿದ್ರೆ ಕೊಡಬಹುದು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಅವ್ರಿಗೆ ಒಂದು ಸೂಚನೆಯನ್ನು ಕೂಡ ರವಾನೆ ಮಾಡಲಾಗಿದೆ. ಆದ್ರೆ ಅವ್ರು ಯಾರು ಕೂಡ ಬಂದಿಲ್ಲದ ಕಾರಣ ಅಧಿಕೃತವಾಗಿ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ 3 ಮಹಿಳಾ ಅಧಿಕಾರಿಗಳಿಗೆ, ಒಬ್ಬ PSI ಮಹಿಳಾ ಅಧಿಕಾರಿ ಸೇರಿದಂತೆ ಮತ್ತಿಬ್ಬರು ಒಟ್ಟು 3 ಜನ ಮಹಿಳಾ ಅಧಿಕಾರಿಗಳಿಗೆ ನೋಟಿಸ್ ಕೂಡ ಜಾರಿ ಮಾಡಿದೆ. ಬಹುಶಃ ಅವರು ಕೂಡ ಬಂದು ಸ್ಟೇಟ್ಮೆಂಟ್ ಕೊಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ವೀಣಾ, ಎಸ್ ರವಿ, ಈಗ ಈ ಎಲ್ಲ ಮಹಿಳೆಯರಿಂದ ಪಡೆಯುವಂತಹ ಹೇಳಿಕೆ ಇದು ಕೂಡ ತನಿಖೆಯಲ್ಲಿ ಬಹಳ ಪ್ರಮುಖ ಆಗುತ್ತಲ್ವಾ? ಜೊತೆಗೆ ಪ್ರಜ್ವಲ್ ರೇವಣ್ಣ ಬಂದ ನಂತರ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಅವರು ಉತ್ತರಿಸಬೇಕಾಗತ್ತೆ. ಖಂಡಿತವಾಗಿ. ಯಾಕಂದ್ರೆ ಈಗ ಆಲ್ರೆಡಿ ಏನು 376 FIR ಗಳು ಕೂಡ ದಾಖಲಾಗಿರುವಂತದ್ದು. ಈಗ ಮತ್ತಷ್ಟು ಸಂತ್ರಸ್ತರ ಮಹಿಳೆಯರು ಯಾರಾದ್ರೂ ಮುಂದೆ ಬಂದ್ರೆ ಅವ್ರಿಗೂ ಕೂಡ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂತಹ ಹೇಳಿಕೆ ಏನಾದ್ರು ಕೊಟ್ರೆ ಅವರ ದೂರಿನ ಮೇಲೆ ಕೂಡ ಮತ್ತಷ್ಟು FIR ಗಳನ್ನ ಮತ್ತಷ್ಟು 376 ಒಳಗೊಂಡಂತಹ FIR ಗಳನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ದಾಖಲು ಮಾಡಬಹುದು. ಆ ಪ್ರಕರಣಗಳಲ್ಲೂ ಕೂಡ ಪ್ರತ್ಯೇಕವಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಕಷ್ಟ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಎದುರಾಗಿರುವಂತದ್ದು. ಯಾಕಂದ್ರೆ ಈಗ ಆಲ್ರೆಡಿ ನೋಟಿಸ್ ಕೊಟ್ಟಂತಹ ಮಹಿಳಾ ಅಧಿಕಾರಿಗಳ ಪೈಕಿ ಓರ್ವ ಮಹಿಳಾ ಅಧಿಕಾರಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಬಂದು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ. ಬಹುಶಃ ಅವರೇನಾದ್ರೂ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅದು ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನುವಂತಹದ್ದು ಏನಂದ್ರೆ ಒತ್ತಾಯ ಅಂದ್ರೆ ಇಬ್ರು ಪರಸ್ಪರ ಸಮ್ಮತಿಯೊಂದಿಗೆ ಏನಾದ್ರೂ ಸೇರಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದೇನಾದ್ರೂ ಕೊಟ್ರೆ ಯಾವುದೇ ಒಂದು ಅಪರಾಧ ಆಗುವಂತದ್ದಲ್ಲ. ಆದ್ರೆ ಒಂದು ಕೇಸು ಬಲವಂತವಾಗಿ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದಾದ್ರೂ ಸಮಸ್ಯೆ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ರವಿ, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.